ಇವತ್ತಿನ ವಿಶೇಷ ಕಾಯಿ ಕಡುಬು ಅಥವಾ ಸಿಹಿ ಕಡುಬು. ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಮೃದುವಾಗಿ ಸೀಳದೇ ಇರುವ ಹಾಗೆ ಕಾಯಿ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ 2 ಕಪ್ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ 4 ಗಂಟೆ ನೆನೆಸಬೇಕು. 4 ಗಂಟೆ ನಂತರ ನೀರನ್ನೆಲ್ಲ ಬಸಿದು ಮಿಕ್ಸಿಯಲ್ಲಿ ನೆನೆಸಿದ ಅಕ್ಕಿ 1/4 ಕಪ್ ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಒಂದು ಬಾಣಲೆಗೆ ರುಬ್ಬಿದ ಅಕ್ಕಿ, 2.5 ಕಪ್ ನೀರು, 3/4 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ತುಪ್ಪ, 1/4 ಟೀ ಸ್ಪೂನ್ ಅರಿಶಿನ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ಟವ್ ಆನ್ ಮಾಡಿ ಕಡಿಮೆ ಉರಿಯಲ್ಲಿ ಕೈ ಬಿಡದೆ ಮೊಗಚುತ್ತೀರಿ. ಇಲ್ಲ ಅಂದರೆ ಅದು ಉಂಡೆ ಕಟ್ಟಿಕೊಳ್ಳುತ್ತದೆ. ಹಾಗಾಗಿ ನಾವಿಲ್ಲಿ ಮೊಗಚುತ್ತಲೇ ಇರಬೇಕಾಗುತ್ತದೆ. ಹೀಗೆ ಮೊಗಚುತ್ತಾ ಗಟ್ಟಿ ಆಗ್ತದೆ. ಆಗ ಮುಚ್ಚಳ ಮುಚ್ಚಿ 5 ನಿಮಿಷ ಸಿಮ್ನಲ್ಲಿ ಇಡಿ. ಇದು ಮುದ್ದೆ ಅಂತ ಆಗುತ್ತದೆ. ಇದರಿಂದ ಸಣ್ಣ ಉಂಡೆ ಮಾಡಿದರೆ ಕೈಗೆ ಅಂಟಬಾರದು. ಹಾಗೆಯೇ ಅಕ್ಕಿಯ ಜೇರಿ ಕೈಗೆ ಹೊಡಿಬಾರದು. ಅಲ್ಲಿ ತನಕ ನಾವು ಬೇಯಿಸಬೇಕು. ಆಗ ಸ್ಟವ್ ಆಫ್ ಮಾಡಿ ಆರಲು ಬಿಡಿ. ಈ ಹಿಟ್ಟನ್ನು ಎಣ್ಣೆ ಸವರಿದ ಪ್ಲೇಟ್ಗೆ ಹಾಕಿ ಒಂದು ಪಾತ್ರೆಯನ್ನು ಮುಚ್ಚಿಡಿ. ಈಗ ನಾವು ಹೂರಣವನ್ನ ಮಾಡ್ಕೊಳ್ಳೋಣ. 1 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರನ್ನು ಸೇರಿಸಿ ಬೆಲ್ಲವನ್ನ ಕರಗಿಸಿಕೊಳ್ಬೇಕು. ಕರಗಿಸಿಕೊಂಡ ಬೆಲ್ಲವನ್ನ ಸೋಸಿ 1/4 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಕುದಿ ಬರಿಸಿ. 3 ಕಪ್ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮಧ್ಯಮ ಉರಿಯಲ್ಲಿ ನೀರಿನಂಶ ಆರುವ ತನಕ ಮೊಗಚಿಕೊಳ್ಬೇಕು. ನೀವಿಲ್ಲಿ ಬೇಕಿದ್ರೆ ಏಲಕ್ಕಿ ಪುಡಿಯನ್ನ ಸೇರಿಸಿಕೊಳ್ಬಹುದು. ಈಗ ಹೂರಣ ರೆಡಿಯಾಗಿದೆ. ಆರಿದ ನಂತರ ಕೈಗೆ ಎಣ್ಣೆ ಸವರಿಕೊಂಡು ಹಿಟ್ಟನ್ನ ನಾದಿಕೊಳ್ಬೇಕು. ನಂತರ ಉಂಡೆಗಳನ್ನಾಗಿ ಮಾಡಿ ರೋಟಿ ಪ್ರೆಸ್ಸರ್ನಲ್ಲಿ ಎಣ್ಣೆ ಸವರಿದ ದಪ್ಪ ಪ್ಲಾಸ್ಟಿಕ್ ಇಟ್ಟು ಇದರ ಮೇಲೆ ಉಂಡೆಯನ್ನಿಟ್ಟು ಇನ್ನೊಂದು ಎಣ್ಣೆ ಸವರಿದ ಪ್ಲಾಸ್ಟಿಕ್ನಿಂದ ಮುಚ್ಚಿ ಪ್ರೆಸ್ಸರ್ನಲ್ಲಿ ಹದವಾಗಿ ಒತ್ತಿ. ಇದು ತೀರಾ ದಪ್ಪಗೂ ಅಲ್ಲ ತೆಳ್ಳಗೂ ಅಲ್ಲ, ಆ ರೀತಿ ಇರಲಿ. ಅಥವಾ ಎಣ್ಣೆ ಸವರಿದ ಪ್ಲಾಸ್ಟಿಕ್ ಮೇಲೆ ಉಂಡೆಯನ್ನಿಟ್ಟು ಕೈಯಿಂದ ಬೇಕಾದರೂ ತಟ್ಟಿಕೊಳ್ಬಹುದು. ನಾನಿಲ್ಲಿ ಸುಲಭವಾಗಲಿ ಅಂತ ಪ್ರೆಸ್ಸರ್ನಲ್ಲಿ ಮಾಡಿಕೊಂಡಿದ್ದೀನಿ. ತೀರಾ ತೆಳ್ಳಗೆ ಮಾಡಿಕೊಂಡ್ರೆ ಹಬೆಯಲ್ಲಿ ಬೆಂದಾಗ ಒಡೆಯುವ ಸಾಧ್ಯತೆ ಇದೆ. ರೋಟಿ ಪ್ರೆಸ್ಸರ್ನಲ್ಲಿ ಮಾಡೋದ್ರಿಂದ ಅದರ ಥಿಕ್ನೆಸ್ ಒಂದೇ ರೀತಿಯಾಗಿರುತ್ತದೆ. ಇದರ ಒಳಗೆ 1 ಟೇಬಲ್ ಸ್ಪೂನ್ ಹೂರಣವನ್ನಿಟ್ಟು ಪ್ಲಾಸ್ಟಿಕ್ ಸಮೇತವಾಗಿ ಮಡಚಿಕೊಳ್ಬೇಕು. ಆಮೇಲೆ ಸೈಡನ್ನು ಪ್ರೆಸ್ ಮಾಡಿ ಅದರೊಳಗಿರುವ ಹೂರಣ ಹೊರಗೆ ಬಾರದಂತೆ ಫೋಲ್ಡ್ ಮಾಡಿಕೊಳ್ಬೇಕು. ಹೀಗೆ ಮಾಡಿಕೊಂಡಿರುವ ಎಲ್ಲಾ ಕಡುಬುಗಳನ್ನು ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ತುಪ್ಪದ ಜೊತೆ ಇದನ್ನು ತಿಂದರೆ ತುಂಬಾನೇ ರುಚಿಯಾಗಿರುತ್ತದೆ. ಕಾಯಿ ಕಡುಬು ಪೂರ್ತಿ ಆರಿದ ನಂತರ ತಿಂದರೆ ಅದರ ಮಜನೇ ಬೇರೆ. ಈ ಸಾರಿ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.